ಶ್ರೀಕೃಷ್ಣಾಯ ನಮಃ. ಇಂದು ಗೋವತ್ಸ ದ್ವಾದಶಿ, ಆಶ್ವಯುಜ ಕೃಷ್ಣ ದ್ವಾದಶಿ. ಆಶ್ವಯುಜ ಕೃಷ್ಣ ದ್ವಾದಶಿ ಕರುವಿನ ಸಹಿತ ಗೋವನ್ನು ಪೂಜಿಸುವ ಗೋವತ್ಸ ದ್ವಾದಶಿ. ಗೋವತ್ಸ ದ್ವಾದಶಿ ಪ್ರಯುಕ್ತ ನಿತ್ಯ ಮಹಾಲಕ್ಷ್ಮಿ ಸನ್ನಿಧಾನವುಳ್ಳ ಗೋಮಾತೆಯ ಸ್ತೋತ್ರಗಳು ಹೀಗಿವೆ. ಪೃಷ್ಠೆ ಬ್ರಹ್ಮ ಕಂಠೆ ವಿಷ್ಣು ಮುಖೇ ರುದ್ರ ಪ್ರತಿಷ್ಠಿತ ಮಧ್ಯ ದೇವಗಣ ಸರ್ವೇ ರೋಮಕೂಪೋ ಮಹರ್ಷಯ. ಇದರ ತಾತ್ಪರ್ಯ: ಗೋವುಗಳ ಬೆನ್ನಿನಲ್ಲಿ ಬ್ರಹ್ಮನು, ಕುತ್ತಿಗೆಯಲ್ಲಿ ವಿಷ್ಣುವು, ಮುಖದಲ್ಲಿ ಮಹೇಶ್ವರನು ಪ್ರತಿಷ್ಠಾಪನೆಯಾಗಿದ್ದಾರೆ. ಮಧ್ಯದಲ್ಲಿ ಸಮಸ್ತ ದೇವಾನುದೇವತೆಗಳು, ರೋಮಕೂಪದಲ್ಲಿ ಮಹರ್ಷಿಗಳು ನೆಲೆಯಾಗಿದ್ದಾರೆ. 2ನೇ ಶ್ಲೋಕ. ನಾಗಃ ಪುಚ್ಛೆ ಖಗ್ರಾಶೇಷು ಯಚ್ಛಾಷ್ಟೌ ಕುಲಪರ್ವತಃ ಮೂತ್ರೇ ಗಂಗಾದಯೋ ನದ್ಯಃ ನೇತ್ರಯೋ ಶಶಿಭಾಸ್ಕರೌ. ಇದರ ತಾತ್ಪರ್ಯ: ಗೋವುಗಳ ಬಾಲದಲ್ಲಿ ನಾಗದೇವತೆಗಳು, ಗೋ ರಸುಗಳ ತುದಿಯಲ್ಲಿ ಅಷ್ಟಕುಲ ಪರ್ವತಗಳು, ಮೂತ್ರದಲ್ಲಿ ಗಂಗಾದಿ ಸಕಲ ಪವಿತ್ರ ನದಿಗಳು, ಕಣ್ಣುಗಳಲ್ಲಿ ಸೂರ್ಯಚಂದ್ರರು ನೆಲೆಸಿರುತ್ತಾರೆ. 3ನೇ ಶ್ಲೋಕ. ಕರ್ಣಯೋರಶ್ವಿನೌ ವಾಯು ಘೃಣೇ ಲಕ್ಷ್ಮೀಶ ಗೋಮಯೇ ಯಸ್ಯ ಸ್ಥಾನೇಷು ವೇದಃ ಸ್ಯೌ ಸಾ ಧೇನುವಾರಾದುಸ್ತು ಮೇ. ಇದರ ತಾತ್ಪರ್ಯ: ಹಸುಗಳ ಕಿವಿಯಲ್ಲಿ ಅಶ್ವಿನಿ ದೇವತೆಗಳು, ಮೂಗಿನಲ್ಲಿ ವಾಯುದೇವತೆಯು, ಸಗಣಿಯಲ್ಲಿ ಲಕ್ಷ್ಮಿಯು, ಕೆಚ್ಚಲಿನಲ್ಲಿ ಚತುರ್ವೇದಗಳು ವಾಸವಾಗಿದ್ದು, ಅಂತಹ ಕಾಮಧೇನುವನ್ನು ನಮಗೆ ವರವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸೋಣ. 4ನೇ ಶ್ಲೋಕ. ಸರ್ವದೇವಮಯೇ ದೇವಿ ಸರ್ವದೈವ ಅಲಂಕೃತೆ ಮಾತರ್ಮಾಭಿಲಿಷಿತಂ ಸಫಲಂ ಕುರು ನಂದಿನಿ. ಇದರ ತಾತ್ಪರ್ಯ: ಈ ರೀತಿಯಾಗಿ ಸರ್ವದೇವಮಯಿಯಾಗಿರುವ ದೇವಿಯೇ, ಎಲ್ಲ ದೇವತೆಗಳಿಂದ ನೀನು ಸನ್ನಿಧಾನ ಭೂಷಿತಳಾಗಿರುವೆ. ಗೋಮಾತೆ ನಂದಿನಿಯೇ, ನನ್ನ ಅಭಿಲಾಷೆಗಳನ್ನು ಈಡೇರಿಸು ಎಂದು ಪ್ರಾರ್ಥಿಸೋಣ. 5ನೇ ಶ್ಲೋಕ. ಗಾವೋ ಮಮಾಗ್ರತಃ ಸಂತು ಗಾವೋ ಮೇ ಸಂತು ಪಾರ್ಶ್ವತಃ ಗಾವೋ ಮೇ ಪೃಷ್ಠತಃ ಸಂತು ಗಾವಂ ಮಧ್ಯೆ ವಸಾಮ್ಯಹಂ. ಇದರ ತಾತ್ಪರ್ಯ: ಹಸುಗಳು ನನ್ನ ಮುಂದೆ ಹಾಗೂ ಪಕ್ಕದಲ್ಲಿ ಮತ್ತು ಹಿಂಬದಿಯಲ್ಲಿ ಸದಾ ನೆಲೆಸಿರಲಿ, ಹಸುಗಳ ಮಧ್ಯೆ ನನ್ನ ವಾಸವಾಗಿರಲಿ ಎಂದು ಪ್ರಾರ್ಥಿಸೋಣ. 6ನೇಯದು. ಗಂ ದೃಷ್ಟ್ವಾ ಚ ನಮಸ್ಕೃತಾಶ್ವಚೈವ ಪ್ರದಕ್ಷಿಣಂ ಪ್ರದಕ್ಷಿಣೇ ಕೃತಸ್ತೇನ ಸಪ್ತದ್ವೀಪವಸುಂಧರ. ತಾತ್ಪರ್ಯ ಹೀಗಿದೆ: ಗೋಮಾತೆಯನ್ನು ಸಂದರ್ಶಿಸಿ ನಮಸ್ಕರಿಸುತ್ತಾ ಪ್ರದಕ್ಷಿಣೆ ಮಾಡಿದರೆ ಸಮಸ್ತ ಬ್ರಹ್ಮಾಂಡವನ್ನು ಸುತ್ತಿದ ಫಲವು ಲಭಿಸುತ್ತದೆ. 7ನೇ ಶ್ಲೋಕ. ಸರ್ವಕಾಮಾಧುಗೆ ದೇವಿ ಸರ್ವತೀರ್ಥಾಭಿಷೇಷಿಣಿ ಪಾವನಿ ಸುರಭಿಶ್ರೇಷ್ಠಿ ದೇವಿ ತುಭ್ಯಂ ನಮೋಸ್ತುತೆ. ಇದರ ತಾತ್ಪರ್ಯ: ಸಮಸ್ತ ಇಷ್ಟಾರ್ಥಗಳನ್ನು ಕರುಣಿಸುವ, ಸರ್ವತೀರ್ಥ ಸ್ನಾನದ ಫಲ ದೊರಕಿಸುವ, ಪಾವನೆಯಾಗಿರುವ ಸುರಭೀ ದೇವಿಯೇ, ನಿನಗೆ ನನ್ನ ನಮಸ್ಕಾರಗಳು. 8ನೇಯದು ಹಾಗೂ ಕೊನೆಯದು. ಸುರಭಿ ವೈಷ್ಣವಿ ಮಾತಾ ಸುರಲೋಕೆ ಪ್ರತಿಷ್ಠಿತ ಗ್ರಾಸಮುಷ್ಟೇ ಮಯೇ ದತ್ತ ಸುರಭೇ ಪ್ರತಿಗೃಹ್ಯತಾಂ. ಇದರ ತಾತ್ಪರ್ಯ: ತಾಯಿ ವೈಷ್ಣವಿಯಾಗಿರುವ ಕಾಮಧೇನುವೆ ಸುರಲೋಕದಲ್ಲಿ ವಾಸವಾಗಿರುವವಳು. ಗೋಮಾತೆ ಕಾಮಧೇನುವೆ, ನಾನು ಕೊಡುತ್ತಿರುವ ಒಂದು ಹಿಡಿ ಆಹಾರವನ್ನು ಸ್ವೀಕರಿಸು, ನನ್ನನ್ನು ಅನುಗ್ರಹಿಸು ಎಂದು ಪ್ರಾರ್ಥಿಸೋಣ. ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಗೋಪಾಲಕೃಷ್ಣಾಯ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.